ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ ನೋಡತ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾಕಂದ್ರೆ ನಮಗೊಂದು ಸಪೋರ್ಟ್ ಸಿಗ್ತೈತಿ. ಕಷ್ಟಪಟ್ಟು ಇಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಸೊ ಅದಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಮತ್ತೊಂದೇನಿಲ್ಲ, ಇವತ್ತು ನಾನು ನಮ್ಮ ಮನೆ ಹತ್ರ ಯಾವ್ಯಾವ ಥರ ಗಿಡ ಅದಾವು ಅಂತ ತೋರಿಸ್ಬೇಕಂತ ಅಂದ್ಕೊಂಡಿನಿ. ಗಿಡ ಮತ್ತು ಆರ್ಗ್ಯಾನಿಕ್ ಸ್ವಲ್ಪ ಕಾಯಿಪಲ್ಯ ಅದು ಬೆಳ್ಕೊಂಡಿವಿ, ಅದು ತೋರಿಸ್ಬೇಕು ಅಂತ ಅಂದ್ಕೊಂಡಿನಿ. ಎಲ್ಲನೂ ಪೂರ್ತಿ ಏನು ವಿಡಿಯೋ ಮಾಡಿಲ್ಲ, ಅಷ್ಟು ನಂಗೆ ಅಂದ್ರೆ ಕಾಯಿಪಲ್ಯ ಬಗ್ಗೆ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ಅದಕ್ಕೆ ಮಾಡೀನಿ. ಗುಲಾಬಿ ಹೂವು ನೋಡಿರ್ಬೋದು ನೀವು ಎಷ್ಟಾಗಿದ್ದು ಅಂತಂದು. ಈಗಂತೂ ಫುಲ್ ಗುಲಾಬಿ ಹೂವು, ಅದ್ರಾಗೂ ಯೆಲ್ಲೋ ಕಲರ್ಸ್ ಭಾಳ ಆಗತ್ತವ್ರಿ. ಆಮೇಲೆ ಪಿಂಕ್ ಕಲರ್ ಗುಲಾಬಿ ಹೂವು ನೋಡಿರ್ಬೋದು, ಅವು ಭಾಳ ಆಗತ್ತವು. ಏನವ ತಾನ ಕಟ್ಟಾಗಿ ಬೀಳತ್ತವು, ಏನು ಯಾರು ಮುರಿಯತ್ತಾರೋ ಗೊತ್ತಾಗತ್ತಿಲ್ಲ. ನೋಡಿದ್ರಿ ಅನ್ಸುತ್ತಾಗಲ್ಲೇ ಆ ಥರ ಒಂದೊಂದು ಹೂಗಳು ಕಟ್ಟಾಗ್ಯಾವು. ಮತ್ತು ಇವಾಗ ನಾನು ನೋಡ್ರಿ ನಮ್ಮ ಮನೆ ಹತ್ರ ಬೆಳೆದಿರುವಂಥ ಟೊಮ್ಯಾಟೋಸ್ ತೋರ್ಸತ್ತೀನಿ. 2 ಥರ ಟೊಮ್ಯಾಟೊ, 2 ಜವಾರಿನ ಟೊಮ್ಯಾಟೊ ಇವ. ಒಂದು ಚೆರಿ ಟೊಮ್ಯಾಟೊ ಅಂತಾರಲ್ರಿ, ಅದು ಫುಲ್ಲು ಹುಳಿ ಹುಳಿ ಇರ್ತೈತಿ. ಅಂದ್ರೆ ಅದನ್ನು ಸಾರಿಗಷ್ಟು ಹಾಕೊಂಡ್ರೆ ಬೆಟ್ರ. ಬೀಜನೂ ಜಾಸ್ತಿ ಇರ್ತಾವೆ, ಆಮೇಲೆ ಫುಲ್ ಹುಳಿ ಹುಳಿ ಇರ್ತೈತಿ. ಹೀಗಾಗಿ ಅದು ಮತ್ತು ಒಂದು ಸ್ವಲ್ಪ ಅದ್ರಕ್ಕಿಂತ ಏನು ಭಾಳ ದೊಡ್ಡ ಸೈಜ್ ಇಲ್ಲ, ಚೂರು ದೊಡ್ಡ ಸೈಜ್ ಐತಿ. ಅದೊಂದು ಥರ ಟೊಮ್ಯಾಟೊ ಐತಿ. ಫುಲ್ ಒಳಗೆ ಎರಡುದ್ರಾಗೂ ಬೀಜ ಸೇಮ ಇರ್ತಾವೆ, ಬಟ್ ಒಂಚೂರು ದೊಡ್ಡದಾಗ್ತೈತೆ ಅಷ್ಟೆ. ಮತ್ತು ಇವು ಬದ್ನಿಕಾಯಿ ರೀ, ಮನೆ ಹತ್ರನ ಬೆಳೆದಿದ್ದು. ಮನೆ ಒಂಚೂರು ಗಿಡ ಜಾಗ ಐತಿ, ಅದ್ರಾಗ ಸ್ವಲ್ಪ ಕಾಯಿಪಲ್ಯ ಮಾಡ್ಕೋಬೇಕಂತ ಟ್ರೈ ಮಾಡತ್ತೀವಿ. ಬಟ್ ಜಾಸ್ತಿ ಏನು ಕಾಯಿಪಲ್ಯ ಬೆಳೆಯೋದಿಲ್ಲ, ಟೊಮ್ಯಾಟೊ ಅಷ್ಟು. ಆಮೇಲೆ ಬದ್ನಿಕಾಯಿ ಬೆಳಿತೈತಿ. ಬೇಕಾದಂಥ ಬೀಜ ತಂದು ಹಾಕಿದ್ರು ಯಾವ ಬೆಳೆಯತ್ತಿಲ್ಲ, ಯಾಕಂತ ನಮಗೂ ಗೊತ್ತಿಲ್ಲ. ಮತ್ತು ಎಲ್ಲ ಥರ ಗೊಬ್ಬರ ಅಂದ್ರೇನ ಸಗಣಿ ಗೊಬ್ಬರ ಅಂತಾರಲ್ರಿ, ಅದು ಹಾಕ್ಸೀವಿ. ಬಟ್ ಏನೂ ಚೇಂಜ್ ಆಗಿಲ್ಲ. ಒಂದು ಸ್ವಲ್ಪ ಗಿಡಗಳು ಹಚ್ಚೀವಿ, ಚಿಕ್ಕು ಮಾವಿನ ಗಿಡ ಅವೆಲ್ಲ. ಸುಮ್ಮನೆ ಮನೆ ಮುಂದೆ ಗ್ರೀನ್ ಗ್ರೀನ್ ಇರಲಿ, ಹಾಳ ನೆಲ ಇರಬಾರ್ದು ಅನ್ನೋ ಕಾರಣಕ್ಕೆ. ಟೊಮ್ಯಾಟೊ ನೋಡಿರ್ಬೋದು ನೀವು, ಟೊಮ್ಯಾಟೊ ಅಂತೂ ಸಿಕ್ಕಾಪಟ್ಟೆ ಆಗತ್ತವು. ಚೆರಿ ಟೊಮ್ಯಾಟೊನೂ ಆಗಿರ್ಬೋದು, ಈ ಥರ ಟೊಮ್ಯಾಟೊ ಫುಲ್ ಆಗಾಕತ್ತಾವ್ರಿ ಈಗಂತೂ. ಇವು ಬಿಟ್ಟರೆ ಬೇರೆ ಯಾವೂ ಆಗೋದಿಲ್ಲ ಗಿಡಗಳಂದ್ರೆ ಕಾಯಿಪಲ್ಯ ಯಾವ ಬೆಳೆಯತ್ತಿಲ್ಲ. ಏನು ಬೀಜ ತಂದು ಹಾಕಿದ್ರೂ ಅದು ಬೆಳೆಯೋದೇ ಇಲ್ಲ. ಇವಷ್ಟು ಟೊಮ್ಯಾಟೊ ಬಿಟ್ಟರೆ ಬದ್ನಿಕಾಯಿ. ಒಂದು ಕಡೆ ಹೀರೆಕಾಯಿನೂ ಹಚ್ಚಿವ್ರಿ, ಅದೂ ಯಾಕೋ ಗಿಡ ಮ್ಯಾಲನ ಎದ್ದಿಲ್ಲ. ಬಟ್ ಸಣ್ಣ ಸಣ್ಣ ಹೀರೆಕಾಯಿ ಆಗ್ಯಾವ, ತೋರಿಸ್ತೀನಿ ಅದನ್ನು. ಇವ ಚೆರಿ ಟೊಮ್ಯಾಟೊನೂ ಒಟ್ಟು ಜಾಸ್ತಿ ಆಗಾಕತ್ತಾವ್ರಿ. ಆಮೇಲೆ ಬದ್ನಿಕಾಯಿ ಈಗ ಆಗಕ್ಕೆ ಸ್ಟಾರ್ಟ್ ಆಗ್ಯಾವು. ಮತ್ತು ಫುಲ್ ಎಲ್ಲ ಕಡೆ ಇವ ಜಾಸ್ತಿ ಬರೀ ಟೊಮ್ಯಾಟೊ 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 ಬಿಟ್ಟರೆ ಏನೂ ಆಗತ್ತಿಲ್ಲ. ಇದಷ್ಟು ಚಾದ ಗರಿ ಆಗೈತಿ. ಮತ್ತು ಒಂದು ಕಡೆ ಬೀಟ್ರೂಟೂ ಹಾಕೀವಿ, ಅದೂ ಆಗೈತ್ರಿ. ಅವು ಭಾಳ ಹಾಕಿದ್ವಿ, ಬಟ್ ಒಂದು 4 ಆಗ್ಯಾವು, ಬಿಟ್ಟರೆ ಏನು ಭಾಳ ಆಗಿಲ್ಲವ, ಅಷ್ಟೇ ಒಂದು 4 ಆಗ್ಯಾವು. ಮತ್ತು ಇವೊಂದು ಸ್ವಲ್ಪ ಸೇವಂತಿ ಹೂವಿನ ಗಿಡ, ಆಮೇಲೆ ಮಲ್ಗೆ ಹೂವು ಆಗಾಕತ್ತಾವ. ಈಗೀಗ ಬೇಸ್ಗ್ಯಾಗ ಜಾಸ್ತಿ ಅಲ್ರಿ, ಹಿಂಗಾಗಿ ಅವಷ್ಟು ಆಗಾಕತ್ತಾವು. ಒಂದು ಸ್ವಲ್ಪ ಇಷ್ಟು ಬಿಟ್ಟರೆ ಮತ್ತೇನು ಆಗತ್ತಿಲ್ಲ. ಉಳ್ದಿದ್ದ ಗಿಡಗಳು ಹತ್ಯಾವು, ಬಿಟ್ಟರೆ ಈಗೀಗ ಅವು ಸ್ವಲ್ಪ ಗ್ರೋ ಆಗಾಕತ್ತಾವು. ಬಿಟ್ಟರೆ ಏನು ಅದ್ರಾಗೂ ಏನು ಚೇಂಜಸ್ ಆಗಿಲ್ಲ. ಇವು ಸೇವಂತಿ ಹೂವಿನ ಗಿಡನೂ ಸ್ವಲ್ಪ ಬಾಡ್ದಂಗೆ ಆಗಾಕತ್ತಾವ್ರಿ, ಬಿಸಿಲಿಗೆ ಏನೋ ಗೊತ್ತಿಲ್ಲ. ಮಳೆಗಾಲದಾಗ ಚಲೋ ಇದ್ದು, ಈಗಷ್ಟು ಇದನ್ನಿಲ್ಲ, ಮತ್ತು ಬಾಡ್ದಂಗೆ ಆಗ್ಯಾವು. ಇದು ನೋಡ್ರಿ ಹೀರೆಕಾಯಿ ಎಷ್ಟು ಕ್ಯೂಟ್ ಆಗೈತಿ. ಬಟ್ ಗಿಡ ಹಾಳಾಗಾಕತ್ತೈತಿ ತಾನ ಬೀಜ. ಅದು ಒಂದು ಬೀಜ ಹಾಕಿದ್ವಿ ಒಂದು ಸರಿ, ಅದು ಹಿಂಗಾಗ್ತೈತಿ, ಇಷ್ಟ ಆಗ್ತೈತಿ, ಮತ್ತೇನಾಗ್ಬಿಡ್ತೈತಿ ಬಾಡ್ಬಿಡ್ತೈತಿ. ಇಷ್ಟು ಮಾತ್ರ ಆಗಾಕತ್ತೈತಿ. ಒಂದು ಆಗೈತ್ರಿ ಕ್ಯೂಟಾಗಿ, ಅದು ಅದೇನು ಕ್ಯೂಟ್ ಅನ್ನೋಕ್ಕಿಂತ ಪಾಪ ಅದು ಹಾಳಾಗತ್ತೈತಿ. ಇವೊಂದು 4 ಬೀಟ್ರೂಟ್ ಆಗ್ಯಾವ ನೋಡ್ರಿ. ಬೀಟ್ರೂಟ್ ಚಲೋ ಬರ್ತೈತಿ, ಬಟ್ ಬಿಸಿಲು ಇರೋದ್ರಿಂದನೋ ಏನೋ ಗೊತ್ತಿಲ್ಲ, ಅಷ್ಟು ಎಲ್ಲ ಬೀಟ್ರೂಟ್ ಬೀಜ ಹತ್ತಲಿಲ್ಲ. ಒಂದು 4 ಆಗ್ಯಾವು. ಮತ್ತು ಇದು ಮತ್ತು ಟೊಮ್ಯಾಟೊನ ರೀ, ಬರೀ ಟೊಮ್ಯಾಟೊನ ಆಗ್ಯಾವು. ಇದೊಂದು ಕರಿಬೇವು ಗಿಡ, ಅದು 1 ವರ್ಷ ಆಯಿತು ಅಷ್ಟೇ ಐತೆ. ಅದು ಫುಲ್ ಒಂದು ಬುಟ್ಟಿ ಎಲ್ಲ ಆಗಿದ್ರು ಟೊಮ್ಯಾಟೊ. ನಾನು ಇನ್ನೊಬ್ಬರಿಗೆ ಕೊಟ್ಟೆ, ಯಾಕಂದ್ರೆ ನಮಗೂ ಅಷ್ಟೆಲ್ಲ ಹತ್ತಲ್ಲ. ಸೊ ಹಿಂಗಾಗಿ ಸ್ವಲ್ಪ ಬೇರೆದವ್ರಿಗೆ ಕೊಟ್ನಿ, ತಿಂತಾರ, ಸುಮ್ಮನೆ ವೇಸ್ಟ್ ಮಾಡೋದೇನಂತಂದು. ಇವತ್ತು ನಾನು ಸ್ಪೆಷಲ್ ಅನ್ನೋಕ್ಕಿಂತ
ಡೈಲಿ ತಿನ್ನೋಕೆ ಖಾರ ಬೇಕು. ಹೀಗಾಗಿ ಬೆಳ್ಳುಳ್ಳಿ ಖಾರ ಅಂತಾರಲ್ರಿ, ಬೆಳ್ಳುಳ್ಳಿ ಖಾರ ಅನ್ಬೋದು, ಕೆಂಪು ಖಾರ ಅನ್ಬೋದು, ಅದನ್ನು ಮಾಡ್ಬೇಕಂತ ಅಂದ್ಕೊಂಡೀನಿ. ಕೆಂಪು ಖಾರ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ಚಲೋ ಬರ್ತೈತೋ ಇಲ್ಲೋ ಅಂತಲೂ ಮಾಡಿದ್ದೆ, ಬಟ್ ಚಲೋ ಬಂತು. ಅಂದರೆ ನಾನು ಓವರ್ನೈಟ್ ಏನು ಸೋಕ್ ಮಾಡಿರಲಿಲ್ಲ, ಫುಲ್ ಡ್ರೈ ಆಗಿದ್ದು ರೀ ಮೆಣಸಿನ್ಕಾಯಿ. ಹಿಂಗಾಗಿ ಒಂದು ತಾಸು ಅಷ್ಟು ನೆನೆಸಿ ತಿನ್ಬೇಕಂತ ಅನ್ಸಿತ್ತು, ಭಾಳ ದಿನ ಆಗಿತ್ತು. ಹೀಗಾಗಿ ಒಂದು ತಾಸಿನಷ್ಟು ನೆನೆಸಿ ಇವಾಗ ಮಾಡಾಕತ್ತೀನಿ ರೀ. ಒಂಚೂರು ಬಿಸಿನೀರು ಕಾಸ್ಕೊಂಡು ಇದ್ರಾಗ ಹಾಕಿ 1 ಅವರ್ ಬಿಡ್ತೀನಿ. ಮತ್ತು ಧೂಳು ಏನಾದರೂ ಇದ್ರೂ ಹೋಗ್ತೈತಿ. ಆಮೇಲೆ ಮೆಣಸಿನ್ಕಾಯಿನೂ ನೆನಿತಾವೆ. ಒಂದು ಸರಿ ಹಂಗೆ ವಾಶ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಂಡು ಆಮೇಲೆ ಮತ್ತು ಅದ್ರಾಗ ನೆನೆ ಇಟ್ಟು ಬಾಯಿ ಮುಚ್ಚಿಬಿಟ್ರೆ ಅವು ಸ್ವಲ್ಪ ಸಾಫ್ಟ್ ಅಕ್ಕಾವಂತಂದು ಮತ್ತೇನಿಲ್ಲ. ಇವಾಗ 1 ಅವರ್ ಇದನ್ನೇನು ಮಾಡ್ತೀನಿ ರೀ, ನೆನೆಯಕ್ಕೆ ಬಿಟ್ಬಿಡ್ತೀನಿ. ಇವಾಗ 1 ಅವರ್ ಆಗಿತ್ತು. ಇವಾಗ ಇದನ್ನು ನೋಡಿದೆ ಒಂಚೂರು ಸಾಫ್ಟ್ ಆಗಿದ್ದು. ನಾನು ಅಂದ್ಕೊಂಡೆ ಅಷ್ಟೇನು ಸರಿ ಬರೋಂಗೆ ಕಾಣಂಗಿಲ್ಲ ಅಂತಂದು. ನೋಡಬೇಕಾದ್ರೂ ಟ್ರೈ ಮಾಡಿದ್ರೆ ಆಯ್ತು ಅಂತಂದು. ಮೆಣಸಿನ್ಕಾಯಿ ಕಲರ್ ಮಾತ್ರ ಮಸ್ತ್ ಇದ್ದು ರೀ. ನಾನು ಅಂದ್ಕೊಂಡೆ ಭಾಳ ಖಾರ ಆಕೈತಂತ. ಇವು ನಮ್ಮ ಹೊಲದಾಗಿನೂ ರೀ ಮೆಣಸಿನ್ಕಾಯಿ, ಇಲ್ಲಿ ಮನೆ ಮುಂದಿನೂ ಅಲ್ಲ, ಆ ಕಡೆ ಮುಂದಿನ ಹೊಲದಾಗಿನೂ. ಸ್ವಲ್ಪ ನೋಡ್ಬೇಕು, ಟ್ರೈ ಮಾಡಿ. ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ ಅಂತ ಮಾಡಾಕತ್ತೀನಿ. ಅವನ್ನ ಸ್ವಲ್ಪ ನೀರು ಬಸದ ತಕ್ಕೊಂಡಿನಿ ರೀ. ಮಿಕ್ಸಿ ಒಳಗೆ ಬೀಜ ಬೇಗ ಸಣ್ಣ ಆಗೋದಿಲ್ಲ, ಮತ್ತು ಎಲ್ಲನೂ ಒಮ್ಮೆ ಹಾಕಿ ಮಿಕ್ಸಿ ಮಾಡಕ್ಕೆ ಹೋದ್ರೂ ಸಣ್ಣ ಆಗೋದಿಲ್ಲ ರೀ. ಹೀಗಾಗಿ ಮುಂಚೆಗೆ ನಾನು ಏನು ಮಾಡಿದೆ, ಅವನ್ನ ಮೆಣಸಿನ್ಕಾಯಿ ಉಪ್ಪು ಇಷ್ಟ ಹಾಕಿ ಗ್ರೈಂಡ್ ಮಾಡಿಕೊಂಡೆ. ಒಂದು 4-5 ಸರಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದ್ಮೇಲೆ ಇವಾಗ ಹುಣಸೆ ಹಣ್ಣು, ಜೀರಿಗೆ, ಬೆಳ್ಳುಳ್ಳಿ ಮತ್ತು ಕರಿಬೇವು, ಬೆಲ್ಲ ಇಷ್ಟು ಹಾಕಿ, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕಿ ಏನು ಮಾಡ್ತೀನಿ, ಮತ್ತು 2-3 ಸರಿ ಗ್ರೈಂಡ್ ಮಾಡ್ಕೊತೀನಿ ಮಿಕ್ಸ್ ಮಾಡಿ. ಎಷ್ಟು ಸಣ್ಣ ಮಾಡಿದ್ರು ಒಂಚೂರಾದರೂ ಒಂದು ಸ್ವಲ್ಪ ಬೀಜ ಉಳಿಯತ್ತಾವ ರೀ, ಉಳಿಯಂಗಿಲ್ಲ ಅಂತೇನಿಲ್ಲ, ಉಳಿತಾವು. ಭಾಳ ಉಳ್ದಿರಲಿಲ್ಲ, ಚಲೋ ಆಗಿತ್ತು ಖಾರ. ನೋಡತ್ತಿರ್ಬೋದು ನೀವು, ಅಷ್ಟೊಂದೇನು ಬೀಜ ಉಳ್ದಿರಲಿಲ್ಲ. ಇವಾಗ ಇದನ್ನು ಒಂದು ಇಂಥ ಜಾರಿಗೆ ತೆಗೆದಿಟ್ಬಿಟ್ರೆ, ಬರ್ನಿಗೆ ತೆಗೆದಿಟ್ಬಿಟ್ರೆ ಒಂದು 4-5 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಚಲೋ ಆಗಿತ್ತು ರೀ ಖಾರ. ಟೇಸ್ಟ್ ಏನು ಖಾರನ ಇರ್ತೈತಿ, ಬಟ್ ಅಷ್ಟೊಂದು ಮೆಣಸಿನ್ಕಾಯಿ ಖಡಕ್ಕಿರಲಿಲ್ಲ, ಚಲೋ ಇದ್ದು. ಇದ್ರ ಜೊತೆಗೆ ನಾನು ಈಗಂತೂ ಸಿಕ್ಕಾಪಟ್ಟೆ ಬಿಸಿಲೈತಿ, ಹೀಗಾಗಿ ಕೆಂಪು ಖಾರ ಮಾಡೀನಿ ಅಂದ್ಮ್ಯಾಗ ಅದ್ರ ಜೊತೆಗೆ ರೊಟ್ಟಿ ಅಂತೂ ಬೇಕ್ರಿ. ಏನು ಮಾಡಿದ್ರು ರೊಟ್ಟಿ ಮಂದಿ ಬಿಡೋಕ್ಕಾಗಂಗಿಲ್ಲ. ಮತ್ತು ಅದ್ರಾಗೂ ಇವಾಗ ಬ್ಯಾಸ್ಗೆ ಇರೋದ್ರಿಂದ ರೊಟ್ಟಿ ಬೇಕು, ಎಲ್ಲಿಕ ನಡೆಯೋದಿಲ್ಲ. ಚಪಾತಿ ತಿಂದ್ರಂತೂ ಗಂಟ್ಲು ಹೆಂಗೆ ಉರಿಯಾಕೆ ಸ್ಟಾರ್ಟ್ ಆಕತಿ. ಮತ್ತು ಬಿಸಿಲು ಭಾಳ ಇರೋದ್ರಿಂದ ಚಪಾತಿ ತಿನ್ನೋದು ಒಳ್ಳೇದಲ್ಲ ಆರೋಗ್ಯಕ್ಕೆ. ಅದ್ರ ಜೊತೆಗೆ ನಾನು ಕೆಂಪು ಖಾರ ಬೆಣ್ಣೆ ಮಸ್ತ್ ರೀ ಕಾಂಬಿನೇಷನ್. ರೊಟ್ಟಿ ಕೆಂಪು ಖಾರ ಬೆಣ್ಣೆ ಮಾಡ್ಕೊಂಡ್ರಂತೂ ಮಸ್ತ್ ಕಾಂಬಿನೇಷನ್. ಇವಾಗ ಬೆಣ್ಣೆ ಮುಂಚೆನೇ ಮಾಡಿಟ್ಟಿದ್ದೆ, ಹೀಗಾಗಿ ಬೆಣ್ಣೆ ಮತ್ತು ಕೆಂಪು ಖಾರ ತಿನ್ಬೇಕಂತ ಇವಾಗ ಬೆಣ್ಣೆ ತೆಗೆದಿಡತ್ತೀನಿ ರೀ. ಸ್ವಲ್ಪ ಬಿಸಿನೀರು ಕಾಯಿಸಿ ಕೈ ಅದ್ರಾಗ ಎದ್ದು ಈ ಥರ ಬೆಣ್ಣೆ ಹಿಂಗೆ ಮಾಡಿಬಿಟ್ರೆ ಕೈಗೆ ಬೆಣ್ಣೆ ಅಂಟ್ಕೊಳ್ಳಂಗಿಲ್ಲ. ಸ್ವಲ್ಪ ಬಿಸಿನೀರು ಕಾಯಿಸಿ ಕೈ ಎದ್ದಬೇಕು ಅದ್ರಾಗ. ಇವಾಗ ಬೆಣ್ಣೆ ತೆಗ್ಯಾಕತ್ತೀನಿ. ಅಷ್ಟೇ ಸ್ವಲ್ಪ ಇತ್ತು ರೀ, ಭಾಳ ಇರಲಿಲ್ಲ ಕೆನೆ. ಅಂದರೆ ಇವಾಗ ತಿನ್ನೋಕೆ ನಡಿತೈತಿ, ಅದಕ್ಕೆ ಇವಾಗ ಬೆಣ್ಣೆನೂ ತೆಗ್ಯಾಕತ್ತೀನಿ. ಇವೇನದಾವಲ್ರಿ ಮಜ್ಜಿಗೆ ನಾನು ಕರಿಬೇವು ಗಿಡಕ್ಕೆ ಹಾಕ್ತೀನಿ. ಪಕ್ಕ ಜವಾರಿ ಸ್ಟೈಲ್ ಊಟದ ತಾಟ ರೆಡಿ ಮಾಡತ್ತೇನೆ ರೀ. ಊಟ ಮಾಡೋಣ ಬರ್ರಿ. ಇವತ್ತು ನಾನು ಇದು ನಮ್ಮ ಹೊಲದಾಗಿಂದನ ರೀ, ಸ್ವಲ್ಪ ಆಗಿತ್ತು. ಇದು ಹಾಕರ್ಕೆಲ್ಲ ಕಿರಿಕ್ಸಾನಿ ಪಲ್ಯ ಮತ್ತು ರೊಟ್ಟಿ. ಆಮೇಲೆ ನೈಟನ್ನು ಅನ್ನ ಮೊಸರು ಕಲಸಿ ಗಡ್ಗಿದ ಇದ್ರೊಳಗೆ ಇಟ್ಕೊಂಡಿದ್ದೆ, ಅಂದ್ರೆ ತಂಪು ದೇಹಕ್ಕೆ. ಹೀಗಾಗಿ ನೈಟ್ ಏನು ಅನ್ನ ಉಳ್ದಿರ್ತದಲ್ರಿ, ಅದನ್ನು ಇಂಥ ಗಡ್ಗಿದ್ರಾಗ ಹಾಕಿ ಅದಕ್ಕೆ ಒಂಚೂರು ಮೊಸರು ಮಿಕ್ಸ್ ಮಾಡಿ ಇಡಬೇಕು. ಮಾರ್ನಿಂಗ್ ತಿನ್ಬೇಕಂತ, ಅದರಿಂದ ಬಾಡಿ ಹೀಟ್ ಕಂಟ್ರೋಲ್ ಆಗ್ತೈತಿ ಅಂತಂದು ಅದ್ರ ಸಲುವಾಗಿ ಅದನ್ನು ಮಾಡಿಟ್ಟಿದ್ದೆ. ಇವಾಗ ಪಲ್ಯ ಮತ್ತು ಕೆಂಪು ಖಾರ ಬೆಣ್ಣೆ ಮತ್ತು ರೊಟ್ಟಿ. ಸಿಂಪಲ್ ಊಟ ಆಗಿತ್ತು ರೀ ಇವತ್ತಿಂದ, ಬಟ್ ಹೆಲ್ದಿ ಊಟ. ಇಷ್ಟಿತ್ತು ರೀ ಇವತ್ತಿನ ದಿನ. ನನ್ನ ವೀಡಿಯೋಸ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಎಲ್ರಿಗೂ ಕೇಳ್ಕೊತೀನಿ. ಧನ್ಯವಾದಗಳು ಎಲ್ರಿಗೂ. ಸರ್ವೇ ಜನ ಸುಖಿನೋ ಭವಂತು.